ಜಪಾನ್ನಲ್ಲಿ ರಸ್ತೆಗಳು ಬೀದಿ ಬದಿಗಳು ಎಲ್ಲ ಕಡೆ ಇಷ್ಟು ಸ್ವಚ್ಛವಾಗಿರುತ್ತೆ. ಆದರೆ ಒಂದು ಆಶ್ಚರ್ಯವಾಗೋ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿಯೂ ಪಬ್ಲಿಕ್ ಟ್ರಾಶ್ ಬಿನ್ಸ್ ಅಂದರೆ ಸಾರ್ವಜನಿಕ ಕಸದ ಬುಟ್ಟಿಗಳು ಇರೋದಿಲ್ಲ. ಅದಕ್ಕೆ ಕಾರಣ 1995ರಲ್ಲಿ ಕೆಮಿಕಲ್ ಗ್ಯಾಸ್ನ ಬಳಕೆ ಮಾಡಿ ಟೋಕಿಯೋ ಮೆಟ್ರೋ ಸ್ಟೇಷನ್ ಸಬ್ವೆಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಲಾಗಿರುತ್ತೆ. ಆ ದುರಂತದಲ್ಲಿ ಬಹಳಷ್ಟು ಜನ ಮೃತಪಟ್ಟಿರ್ತಾರೆ. ಆಗ ಈ ಸಾರ್ವಜನಿಕ ಕಸದ ಬುಟ್ಟಿಗಳನ್ನು ಇಂಥ ಚಟುವಟಿಕೆಗಳಿಗಾಗಿ ಉಪಯೋಗ ಮಾಡ್ಕೊಳ್ಬೋದು ಅಂತ ಊಹಿಸಿ ಆಗಿನಿಂದ ಸಾರ್ವಜನಿಕ ಕಸದ ಬುಟ್ಟಿಗಳನ್ನು ನಿಷೇಧ ಮಾಡಲಾಗಿರುತ್ತೆ. ಹೀಗಿದ್ರೂ ಇಲ್ಲಿ ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೋತಾರೆ ಅಂದರೆ ಏನೇ ಬಿಸಾಡಬೇಕೆನ್ನುವ ಕಸ ಇದ್ರೂ ಇಲ್ಲಿನ ಜನ ಕಸದ ಬುಟ್ಟಿಗಳು ಸಿಗೋವರೆಗೂ ಅದನ್ನ ಕವರಲ್ಲಿ ಹಾಕೊಂಡು ಕೈಯಲ್ಲೇ ಇಟ್ಕೊಂಡು ಓಡಾಡ್ತಿರ್ತಾರೆ. ಇಲ್ಲ ಮನೆಗೆ ಒಯ್ದು ಅಲ್ಲಿ ಕಸ ವಿಂಗಡಣೆ ಮಾಡಿ ಅಲ್ಲಿ ಬಿಸಾಡ್ತಾರೆ. ಕೆಲವೊಬ್ರು ಸ್ವಇಚ್ಛೆಯಿಂದ ರಸ್ತೆಗಳನ್ನ ಸ್ವಚ್ಛ ಮಾಡೋದ್ರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಇನ್ನು ಇಂತಹ ಹಲವಾರು ವಿಷಯಗಳನ್ನ ಪಾಲಿಸ್ತಾ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ತಾರೆ. ಧನ್ಯವಾದಗಳು.